ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಬ್ರೆಸ್ಟ್ ರಿಡಕ್ಷನ್ ಬಗ್ಗೆ ಮತ್ತು ಅದ್ರ ರಿಕವರಿ ಬಗ್ಗೆ. ಎಷ್ಟು ದಿವಸ ತಗೊಳುತ್ತೆ ರಿಕವರಿ ಆಗೋಕ್ಕೆ, ನಾವು ಜಾಬ್ ಯಾವಾಗ ರಿಸ್ಯೂಮ್ ಮಾಡ್ಬೋದು, ಆಮೇಲೆ ಬರುವಾಗ ಏನೇನು ಪ್ರಿಪ್ರೇಷನ್ ಮಾಡಬೇಕು, ಅದ್ರವೆಲ್ಲ ಬಗ್ಗೆ ನಾನು ಮಾಹಿತಿ ಈ ವಿಡಿಯೋಲಿ ಕೊಡ್ತೀನಿ. ಬ್ರೆಸ್ಟ್ ರಿಡಕ್ಷನ್ ನಾವು ಅವರಿಗೆ ಆಫರ್ ಮಾಡ್ತೀವಿ ಯಾರು ತುಂಬ ದೊಡ್ಡ ಬ್ರೆಸ್ಟ್ ಇದೆ, ಅದರಿಂದ ಸ್ಟ್ರ್ಯಾಪ್ ಪೇನ್ ಆಗ್ತಾ ಇದೆ, ಶೋಲ್ಡರ್ ಪೇನ್ ಆಗ್ತಾ ಇದೆ, ಬ್ಯಾಕ್ ಏಕ್ ಆಗ್ತಾ ಇದೆ, ಕತ್ತು ನೋವು ಆಗ್ತಾ ಇದೆ, ಅವರಿಗೆ ಅನ್ನೆಸೆಸರಿ ಅಟೆನ್ಷನ್ ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಆಮೇಲೆ ಅವ್ರಿಗೆ ಬೇಕಾಗಿರೋಂಥ ಡ್ರೆಸ್ಸಸ್ ಎಲ್ಲ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಆ ಥರ ಇದ್ದವರಿಗೆಲ್ಲ ನಾವು ಒಂದು ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಅಂತ ಹೇಳಿ ಆಫರ್ ಮಾಡ್ತೀವಿ. ಸರ್ಜರಿ ಬಗ್ಗೆ ಹೇಳಬೇಕು ಅಂತಂದಿದ್ರೆ, ನಾವು ಜನರಲ್ ಅನಸ್ತೇಶಿಯಾಲಿ ಮಾಡ್ತೀವಿ. ಎಕ್ಸ್ಟ್ರಾ ಬ್ರೆಸ್ಟ್ ಟಿಶ್ಯೂ ಏನಿದೆ ಅದು ನಾವು ತೆಗೆದುಬಿಡ್ತೀವಿ. ಒಂದು ಲಾಲಿಪಾಪ್ ಥರ ಒಂದು ರೌಂಡಾಗಿ ಇನ್ಸಿಷನ್ ಬರುತ್ತೆ ಏರಿಯೋಲ ಅಕ್ಕಪಕ್ಕದಲ್ಲಿ, ಆಮೇಲೆ ಒಂದು ಸ್ಟ್ರೇಟ್ ಲೈನ್ ಇನ್ಸಿಷನ್ ಬರುತ್ತೆ. ಸ್ವಲ್ಪ ತುಂಬ ದೊಡ್ಡದೇ ಬ್ರೆಸ್ಟ್ ಇತ್ತು ಅಂದರೆ ಒಂದು ಇನ್ಫ್ರಾಮೆಮರಿ ಕ್ರೀಸಲ್ಲಿ ಒಂದು ಇನ್ಸಿಷನ್ ಬರಬಹುದು. ಸರ್ಜರಿ ಆಗಿದ್ಮೇಲೆ ಒಂದು 2 to 3 years ಆಗಿದ್ಮೇಲೆ ನೀವು ಎದ್ದು ಊಟ ಮಾಡ್ಬೋದು, ನೀರು ಕುಡಿಬೋದು, ಜ್ಯೂಸ್ ಕುಡಿಬೋದು, ಎದ್ದು ತಿರುಗಾಡ್ಬೋದು. ನಾವು ಮರುದಿನ ಮನೆಗೆ ಕಳಿಸ್ಬಿಡ್ತೀವಿ. ಸಣ್ಣ ಬ್ರೆಸ್ಟ್ ಇದ್ದರೆ ಸೇಮ್ ಡೇ ಮನೆಗೂ ಕಳಿಸ್ಬೋದು, ಪೇನ್ ಇರಲಿಲ್ಲ ಅಂತಂದಿದ್ರೆ. ನೀವು ಆಫೀಸ್ ಎಲ್ಲ ರಿಸ್ಯೂಮ್ ಅಲ್ಲ, ಸೆಕೆಂಡ್ ಥರ್ಡ್ ಡೇ ಎಲ್ಲ ಆಫೀಸ್ ರಿಸ್ಯೂಮ್ ಮಾಡ್ಬೋದು, ವರ್ಕ್ ರಿಸ್ಯೂಮ್ ಮಾಡ್ಬೋದು. ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರು ಬಂದಿದ್ರೂ ಪರವಾಗಿಲ್ಲ, ಯಾರು ಬರಲಿಲ್ಲ ಅಂದ್ರೂ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಊಟ ತಿಂಡಿ ಆಮೇಲೆ ಅದಕ್ಕೇನು ಕೇರ್ ಬೇಕೋ ಅದೆಲ್ಲ ನಾವು ಆಫರ್ ಮಾಡ್ತೀವಿ. ಪೂರ್ತಿ ಫಿಮೇಲ್ ಸ್ಟಾಫ್ ಇರುತ್ತೆ. ಜನರ ಸ್ಪೆಷಲ್ ರೂಮಿಂದನೇ ಸರ್ಜರಿ ಆಗುತ್ತೆ. ಸರ್ಜರಿ ಆಗಿದ್ಮೇಲೆ ನಿಮಗೆ ತಿಂಡಿ ಊಟ ಎಲ್ಲ ಕೊಡಲಾಗುತ್ತೆ. ಆಮೇಲೆ ರಿಕವರಿ ತುಂಬ ಸೇಫ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವೆರಿ ರೇರ್ಲಿ ಭಾಳ ಗ್ರಾಟಿಫೈಯಿಂಗ್ ಪ್ರೊಸೀಜರ್. ಇಮಿಡಿಯೇಟ್ಲಿ ಎದ್ದಿದ ಮೇಲೆ ನಿಮಗೆ ಶೋಲ್ಡರ್ ಪೇನ್ ಇರೋದಿಲ್ಲ, ಬ್ಯಾಕ್ ಏಕ್ ಎಲ್ಲ ಹೋಗಿಬಿಡುತ್ತೆ, ಜಸ್ಟ್ ಎಲ್ಲ ಲೈಟಾಗಿ ಅನ್ಸೋಕ್ಕೆ ಶುರು ಮಾಡುತ್ತೆ. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಆಫೀಸ್ ನಂಬರ್ 9072217224ಗೆ ಕರೆ ಮಾಡ್ಬೋದು. ಧನ್ಯವಾದ.